ಧೈರ್ಯಿಸು. ನಿನ್ನ ಮಾತು ನಾನು ಕೇಳುವುದಿಲ್ಲ ಸುಂದರಿ. ಸುಂದರಿ ಕೇಳಬೇಕು, ಸರ್ವದಾ ಕೇಳುವುದಿಲ್ಲ. ಇನಿಯಾ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಕೋಪ ಅಣ್ಣ ತಮ್ಮನನ್ನ ಹರಿ ಬಂದಿರುವನು. ಅದು ಕನಸಿನ ಮಾತೆಂದು ಮರೆತು ಬಿಡು. ಸುಂದರಿ ಸುಂದರ, ನಾನು ಯಾರು? ಕಶ್ಯಪ ಬ್ರಹ್ಮನ ಮಗ. ಓಂಕಾರ ಮಾತ್ರದಿಂದ ತ್ರಿಲೋಕವನ್ನು ಕಡದು ನಡಗಿಸಬಲ್ಲ ಈ ಹಿರಣ್ಯ ಕಶ್ಯಪನ ಹೆಂಡತಿಯಾಗಿ ಈ ರೀತಿ ನೀನು ಮಾತನಾಡುವುದು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಸುಂದರಿ, ಯುದ್ಧ ಮಾತನ್ನು ಹೇಳಿದ್ರೆ ನನಗೇಕೆ ನಾಚಿಕೆ? ನೀನು ಅಲ್ಲ ಸುಂದರಿ, ನನ್ನ ತಾತ ಬ್ರಹ್ಮನು ಹೇಳಿದರು ನಾನು ಕೇಳುವುದಿಲ್ಲ, ಆ ಹರಿಯನ್ನು ಬಿಡುವುದಿಲ್ಲ. ಸುಂದರಿ ಏನೆಯಾ ಮನದ ಸಂಶಯ ಚಿತ್ತವೆಟ್ಟು ಕೇಳು. ನೀನು ಚೆನ್ನಾಗಿ ಹೇಳು. ನಮಗಿರುವ ಓರ್ವನ ಸುಖನು ವಂಶಕೀರ್ತಿ ಬೆಳಗುವನ ಎನ್ನನು ಮಾತು ನೀನು ಕೇಳೆಂದು ಹೇಳನ. ಕೋಪವನ್ನು ಬಿಡು, ಸಂತೋಷವಾಗಿ ಕೇಳು. ಸಂತೋಷವಾಗಿ ಕೇಳುವೆ, ನೀನು ವಿಸ್ತಾರವಾಗಿ ಹೇಳು. ನಮಗಿರುವ ಓರ್ವನ ಮಗನು ವಂಶಕೀರ್ತಿ ಬೆಳಗುವನ ತಂದೆ ತಾಯಿ ಮುತ್ತಿನ ಮಗನು ಪ್ರಹ್ಲಾದನೇ ಎನ್ನ ಕಂಡನು. ಅವನು ನೋಡುವೆ ನಾನು, ಅವನ ಮುಖವನ್ನು ನೋಡುವೆ ನಾನು. ತಕ್ಷಣ ಕರೆಸುಲೆ ಬೇಡುವೆನ. ಈ ನಿನ್ನ ಕೋಪ ಆಕ್ರೋಶವನ್ನು ಬಿಟ್ಟು ಬಿಡು. ಸರ್ವದಾ ಬಿಡುವುದಿಲ್ಲ ಸುಂದರಿ. ನಿನ್ನ ಸುಖ ಸಂತೋಷವನ್ನು ಕಾಣದೆ ನಾನು ಬಹುದಿನಗಳಾದ. ಸುಂದರ, ನೀನು ಮಗನ ಸುದ್ದಿ ಹೇಳಿದೆಯಲ್ಲ, ಹೇಳುವ ಮೊದಲು ಕೇಳು. ನೀನು ಮಗನನ್ನು ಕರೆಸುವೆನೆಂದು ಹೇಳಿದೆಯಲ್ಲ, ಆದರೆ ನನಗೆ ಸಂತೋಷವಾಗಿಲ್ಲ.
ಆಗಿಲ್ಲ. ಇನ್ನ ಗಾನ ನಾಟ್ಯವನ್ನು ಹಾಡು ಸುಂದರಿ. ಕಾಂತ, ಗಾನ ನಾಟ್ಯವನ್ನು ಹಾಡೆಂದು ಹೇಳಿದೆಯಾ? ಹೌದು ಸುಂದರಿ. ಈ ನಿನ್ನ ಸಿಟ್ಟನ್ನು ಬಿಟ್ಟು ಶಾಂತನಾದರೆ ನಾನು ಗಾನವನ್ನು ಹಾಡುವೆನೋ ನರ್ತನೆಯನ್ನು ಮಾಡುವೆನು. ನಾನು ಶಾಂತನಾಗುವೆ, ನೀನು ವಿಸ್ತಾರವಾಗಿ ಹೇಳು. ಆಗುವೆಯಾ? ಏನು ಗಾನ ನಾಟ್ಯ ಮಾಡಿದರೆ ಸಂತೋಷವಾಗುವುದು, ಮಾತು ಕೊಟ್ಟರೆ ಮನಕ್ಕೆ ಆನಂದವಾಗುವುದು. ಹೌದೇ? ಹೌದು ಸುಂದರಿ. ಮನಕ್ಕೆ ಆನಂದವಾಗುವುದು. ಹೌದು ಸುಂದರಿ. ಸುಂದರ, ಸುಂದರಿ ಹೇಳಿದ್ರೆ ಕೇಳು. ಚೆನ್ನಾಗಿ ಹೇಳು. ಪ್ರಿಯ ಸುಂದರ, ಪ್ರಾಣೇಶ್ವರ, ಪ್ರಿಯ ಸುಂದರ, ಪ್ರಾಣೇಶ್ವರ. ಪ್ರಾಣನಾಥ, ಸುಂದರಿ ಕೇಳೆನ್ನ ಮಾತ. ಚೆನ್ನಾಗಿ ಹೇಳು ಸುಂದರಿ. ಮುದ್ದ ಬಾಲಕನಾದ ಪ್ರಹ್ಲಾದನ ಮುಖವನ್ನು ನೋಡಬೇಕೆಂದು ನನ್ನ ಮನದಿಚ್ಛೆ ಆಗಿರುವುದು. ಹೌದಾ ಸುಂದರಿ? ಸುಂದರ, ಸುಂದರಿ ಚಿಕ್ಕ ಮಗನಾದ ಪ್ರಹ್ಲಾದನನ್ನು ಅಕ್ಕರೆಯಿಂದ ತಕ್ಷಣವೇ ನೀನು ಕರೆಸು. ಪ್ರಹ್ಲಾದನನ್ನು ನೋಡಬೇಕೆಂಬ ನನ್ನ ಮನದಿಚ್ಛೆ ಆಗಿರುವುದು ಕಾಂತ ಮಹಾಗುಣವನ್ನು. ಎಲ್ಲಿ ಆರ ಸ್ತ್ರೀಯಳಾದ ಸುಮತಿ ಎನ್ನ ಮೋಹದ ಸದಿ, ಎನ್ನನ್ನು ರಾಕ್ಷಸನೆಂದು ತಿಳಿದುಕೊಂಡಿರುವೆಯಾ ಅಥವಾ ನನಗೆ ಹೃದಯವಿಲ್ಲದ ಕಟುಕನೆಂದು ಭಾವಿಸಿರುವೆಯಾ? ಅಹೇ ಸುಂದರಿ, ಮಕ್ಕಳ ಭಾಗ್ಯವೇ ಮಹಾಭಾಗ್ಯವೆಂದು ವೇದ ಶಾಸ್ತ್ರವು ಸಾರುವುದು. ನನಗೆ ಮಗನ ಮೇಲೆ ಪ್ರೀತಿ ಇಲ್ಲವೇ ಹೇಗೆ? ಪಟರಿಂದ ಸುಬಿಟ ಕುಲೋತ್ತಮನಾದ ಎನಿಸುತ್ತಂ ಈ ಆಹಾರ ಮಂದಿರಕ್ಕೆ ಕರೆಸಿಕೊಳ್ಳುವನ ಕಾಂತೆ ಬಿಡುದಿನ ಮನದ ಚಿಂತೆ. ಹರಿಭೈರಾಯ ಸಾರಥಿ, ತಡ ಮಾಡಿದ ಗುರುಕುಲ ತಡಿಗೆ ಹೋಗಿ ಪಡವಿಗೆ ಅವರೇನಾದ ಈರಣ್ಣ ಕಶ್ಯಪ ಮಹಾರಾಜ ಪುತ್ರನಾದ ಪ್ರಹ್ಲಾದನನ್ನು ಗುರುಕುಲದ ಗುರುಗಳಾದ ಚಂಡಮಾರ್ಕರಿಗೆ ಹೇಳಿ ಕೆಳ ತರುವಂತವನಾಗ ಸಾಧ್ಯ ಹೋಗಿ ನಿಂತಾಗುತ್ತೆ. ನಿನ್ನ ಕಥೆಯಾಗಬಹುದೇ?
ಹೀಗೆ ವೇದಿಕೆ ಮೇಲೆ ಆಸೀನರಾಗತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ಮಾಲಾರ್ಪಣೆ ಕಾರ್ಯ ನೆರವೇರಲಿದೆ. ಅದೇ ರೀತಿಯಾಗಿ ಊರಿನ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ಹಿರಣ್ಯಕಶಿಪ ಶಬ್ದಾಡಂಬರ ಮುಂಗೈಯುತ್ತ ದೃಢಧರ್ಮ ಮಹಿಮೆಯಿಂದ 14 ಲೋಕಗಳನ್ನು ಭದ್ರೀಕೃತವಾಗಿ ಗರ್ಭದೊಳು ಅಡಗಿಸಿ ಸಂರಕ್ಷಿಸುವ ಶ್ರೀ ಹರಿಯ ಪಾದ ಧ್ಯಾನ ನಾಮ ಸ್ಮರಣೆಯ ಮಾಡುತ್ತಾ ಕಾಲವ ಕಳೆಯುತ್ತ ಭಕ್ತ ಶ್ರೇಷ್ಠನೆಂದೆನಿಸಿದ ಎನ್ನಂದಾರೆಂದು ಕೇಳುವ ಸೇವಕಾಗಣಿ ನೀನು ದಾರು ನಿನ್ನ ನಾಮಾಂಕಿತವೇನು ಶ್ರುತಿಪಡಿಸುವಂತವನಾಗು ಕಿಂಕರ ಸುಖಕರ ಸಾರಥಿ ಸಾರಥಿ ಎನ್ನುತ್ತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಎಲ್ಲ ಸಾರಥಿ ನಾವು ದಾರೆಂದರೆ ಯಾರು ದೇವ ಧರಣಿಯೋಳು ಮಂಡಲಾಧಿಪರ ಕಡೆಯಿಂದ ಶ್ರೇಷ್ಠನೆಂದು ಮೆರೆಯುವ ಅಸುರ ಕುಲಗ್ರಗಣ್ಯ ಪಾತ್ರಿಯೋಳು ದುರ್ಜನರನ್ನು ಸದೆ ಬಡಿದು ಚಪ್ಪನ್ನಾದಿಪರ ಕಡೆಯಿಂದ ಕಪ್ಪಮನ್ನು ಕೈಗೊಂಡು ಚಂಡ ಪ್ರಚಂಡ ಹರಿತಿಮಿರ ಮಾರ್ತಾಂಡ ಭುವನ ಪ್ರಚಂಡನೆಂದೆನಿಸಿ ಮೆರೆಯುವ ಹಿರಣ್ಯನಗರ ಪುರದೆಡೆಯ ಹಿರಣ್ಯ ಕಶ್ಯಪನ ಪುತ್ರ ಸದಮಲ ಚರಿತ್ರ ಅಮರಬಲ ಪವಿತ್ರ ಕಲಾ ಸಾರಥಿ ದೇವ ಶ್ರೇಷ್ಠರನ್ನು ರಕ್ಷಿಸುವ ಪಕ್ಷಿ ವಾಹನನ ಪಾದ ಸೇವಕನಾದ ಯುವ ಮಹಾರಾಜ ಪ್ರಹ್ಲಾದ ಕುಮಾರನೆಂದು ತಿಳಿ ಸಾರಥಿ ಚತುರ್ಮತಿ ಪ್ರಹ್ಲಾದ ಕುಮಾರರೇವಾದರೆ
ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಕುಶಲ ಮತಿಯುತನಾದ ಸಾರಥಿ ದೇವ, ದಿವ್ಯನ್ಮಣಿಯ ನಿರ್ಮಿತವಾದ ಕಳಸ ಕನ್ನಡಿಗಳಿಂದ ರಂಜಿಸುವ ಹೇಮ ರಚಿತ ವಿಭ್ರಮಗಳಿಂದ ವಿಭ್ರಾಜಿಸುವ ಹ, ಈ ಸಭಾ ಮಂಡಪಕ್ಕೆ ಬಂದ ಅಂದವೇನೆಂದು ಚಂದದಿಂದ ಕೇಳಿದೆಯಾ? ಹೌದು ದೇವ. ಹಾಗಾದ್ರೆ ಹೇಳುವೆನು, ಚೆನ್ನಾಗಿ ಕೇಳಿ. ಚೆನ್ನಾಗಿ ಹೇಳಿದ ದೇವ. ಎಲ್ಲ ಸಾರಥಿ ದೇವ, ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವುದಕ್ಕೋಸ್ಕರ ಬರೋಣವಾಯಿತು ಕಂಡಿಯ ಸಾರಥಿ. ತಿಳಿಯಿತೇ ನಾ ಬಂದ ಸಂಗತಿ. ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ಮತ್ತೇನೆಂದರೆ, ಏನು ದೇವ? ನಮ್ಮ ಜನನಿ ಜನಕರು ಎನ್ನನ್ನು ಕಾಣದೆ ಬಹಳ ದಿನಗಳಾದವೆಂದು ಪರಿತಪಿಸುವಂತೆ ಹ, ಎನ್ನನ್ನು ನೋಡಬೇಕೆಂದು ದೂತರ ಮೂಲಕದಿಂದ ಹೇಳಿ ಕಳಿಸಿರುವರು. ಹ, ಆದ ಕಾರಣ ಹ. ನಮ್ಮ ಜನನಿ ಜನಕರನ್ನು ಕಾಣಲು ನಮ್ಮ ಅರಮಂದಿರಕ್ಕೆ ಹೋಗೋಣ ನಡಿ ಸಾರಥಿ. ಕುಶಲಮತಿ. ನಿಮ್ಮ ಇಷ್ಟದಂತಾಗಲಿ ದೇವ. ಜಗತ್ಖ್ಯಾತನಾದ ಜನಕ ಹೇಳುವಿನ ಕೇಳು. ಪುತ್ರ ಪ್ರಹ್ಲಾದ, ಅದೇನು ಚೆನ್ನಾಗಿ ಹೇಳು. ಕರೆಸಿದ ಕಾರಣವೇನು ಜನಕ? ಕರೆಸಿದ ಕಾರಣವೇನು ಇತನೇ? ಕರೆಸಿದ ಕಾರಣವೇನು? ಕರೆಸಿದ ಕಾರಣವೇನು ಜನಕ? ಕರೆಸಿದ ಕಾರಣವೇನು ಇತನೇ? ಕರೆಸಿದ ಕಾರಣವೇನು? ಹಾಗೆ ಕೇಳು. ಪುತ್ರ ಪ್ರಹ್ಲಾದ, ಅದೇನು ವಿಸ್ತಾರವಾಗಿ ಹೇಳು. ಶಾಲೆಯಲ್ಲಿ ಆನಂದದಲ್ಲಿ ಕುಮಾರ, ಅದೇನು ವಿಸ್ತಾರವಾಗಿ ಹೇಳು. ಅದೇನು ವಿಸ್ತಾರವಾಗಿ ಹೇಳು. ವಿಸ್ತಾರವಾಗಿ ಹೇಳು. ಅವು ಜಗತ್ಖ್ಯಾತನಾದ ಜನಕ ಪುತ್ರ ಪ್ರಹ್ಲಾದ, ಪಾಠಶಾಲೆಯಲ್ಲಿ ಆನಂದದಿಂದ ಗೆಳೆಯರೊಂದಿಗೆ ವಿದ್ಯಾಭ್ಯಾಸವನ್ನು ಮಾಡುತ್ತಾ ನಿತ್ಯ ನೈಮಿತ್ಯಾದಿಗಳನ್ನು ಆಚರಿಸುವ ಸಮಯದಲ್ಲಿ ಅತ್ಯಂತ ಸಡಗರದಿಂದ ಎನ್ನನ್ನು ಕರೆಸಿದ ಕಾರಣವೇನು ತಂದೆ ಹೇಳನ್ನಮ್ಮ. ಆಹೋ, ಎನ್ನ ಮುದ್ದು ಮೋಹದ ಯುವರಾಜನಾದ ಪ್ರಹ್ಲಾದ ಕುಮಾರನೇ, ಇದನ್ನೇ ಗುರುಕುಲದಲ್ಲಿ ವಿದ್ಯಾಭ್ಯಾಸವು ಹೇಗೆ ನಡೆಯುತ್ತಿರುವುದು? ಹಾಗೆ ನಡೆಯುತ್ತಿರುವ ತಂದೆ ಸರಿಯಾಗಿ ನಿನಗೆ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಿರುವರೋ ಇಲ್ಲವೇ? ಸರಿಯಾದ ಸಮಯಕ್ಕೆ ನಿನಗೆ ಊಟ ಫಲಹಾರಗಳನ್ನು ಕೊಡುತ್ತಿರುವರೇ ಇಲ್ಲವೇ? ಇರುವರು ಜನಕ. ಕುಮಾರ, ನಿನಗೆ ಅಲ್ಲಿ ಯಾವ ತೊಂದರೆಯೂ ಇಲ್ಲದಂತೆ ಕ್ಷೇಮದಿಂದಿರುವೆಯ ಕುಮಾರನೇ? ಹೇಳು ಹೆಗಡೆ. ಆದರೆ ಹೇಳುವೆನು ಕೇಳು. ಪುತ್ರ, ಏನು ಚೆನ್ನಾಗಿ ಹೇಳು. ಶ್ರೀಶಂಕರ ತಂದೆ 100 ರೂಪಾಯಿ ಇವರು ಪ್ರಹ್ಲಾದನ ಪಾತ್ರ ಮಾಡಿದ ಬೆಂಗಳೂರು ಆಹಾರವನ್ನು ಮಹಾನ್ ಪ್ರಕಾರ ಮಾಡುತ್ತಾರೆ. ಬಾಂಡ್ರೆ ಸ್ವಾಮಿಯವರು ಅರ್ಜೆಂಟಾಗಿ ಸ್ಟೇಜ್ ಹತ್ರ ಬರ್ಬೇಕಾಗಿ ವಿನಂತಿ. ಬಾಂಡ್ರೆ ಸ್ವಾಮಿಯವರು. ಜನಕ ಕೇಳು ಗುರುಕುಲದಲ್ಲಿ
ಚಂದದಿಂದಲೇ ಬೇಳುವೆನು ಕಲಿತ ವಿಷಯವನ್ನು ಕಲಿತ ವಿದ್ಯೆಯನ್ನು ಪುತ್ರ ಪ್ರಹ್ಲಾದ ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು. ಕಲಿತ ವಿಷಯವನ್ನು ನಾನು ಕಲಿತ ವಿಷಯವನ್ನು ಪುತ್ರ ಪ್ರಹ್ಲಾದ ಗುರುಕುಲದಲ್ಲಿ ಚೆನ್ನಾಗಿ ವೇದಶಾಸ್ತ್ರ ವಿದ್ಯಾಭ್ಯಾಸ ಸಕಾಲಕ್ಕೆ ಸರಿಯಾಗಿ ನಡೆಯುತ್ತಿರುವುದೇ ಕುಮಾರ. ಎಲ್ಲ ಧನುಜಕುಲ ಬಾಲಕರು ಚೆನ್ನಾಗಿರುವರು. ಚೆನ್ನಾಗಿ ಇರುವರೇ. ಭೋಜನ ಹಣ್ಣು ಫಲಹಾರ ಪದಾರ್ಥಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸಿಕೊಡುವರೇ. ಅಲ್ಲಿ ನಾವೆಲ್ಲ ಕ್ಷೇಮದಿಂದಿರುವ ತಂದೆ ಮತ್ತೇನು ಮುಂದೆ. ಆಹೋ ಗಗನದೋಳ್ ಬೆಳಗುವ ದಿನಮಣಿಯಂತೆ ರಂಜಿಸುವ ದಾನವ ಕುಲ ಚೂಡಮಣಿ ಚಿನ್ನದ ಖಣಿ. ಕುಮಾರ ಇಲ್ಲಿ ಬಾ, ತಲೆ ಮೇಲೆ ನಿಂತುಕೋ. ಗುರುಕುಲ ಸಂಸ್ಥಾನದಲ್ಲಿ ಯಾವ ಯಾವ ವಿದ್ಯೆಯು ಪಠಣ ದೈತ್ಯರು ಕಂದ ಪ್ರಹ್ಲಾದ ಗೋಲಿಗೆ ಜ್ಞಾನವನ್ನು ಗೈಯುತ್ತಿರುವರೇ ಇಲ್ಲವೇ? ಇದನ್ನು ವಿಸ್ತಾರವಾಗಿ ಬಿತ್ತರಿಸಿ ಕುಮಾರ, ಬೇಗನೆ ತಿಳಿಸು ಅಲ್ಲಿಯ ವಿಚಾರ. ವಿದ್ಯಾಭ್ಯಾಸವನ್ನು ಹೇಳಿದೆನು ಚೆನ್ನಾಗಿ ಹೇಳದಂತೆ ಅದು ಏನು ವಿಸ್ತಾರವಾಗಿ ಹೇಳು ಪುತ್ರ ಪ್ರಹ್ಲಾದ.
ಜಗಕ್ಕೆ ಮೂಲಾಧಾರವು ಸರ್ವೇಶ್ವರನು. ನಾರಾಯಣನೇ ಸತ್ಯ ನಿತ್ಯ. ಅವನು ಸತ್ಯನಲ್ಲ, ನಾನು ಸತ್ಯನು. ನಾವೆಲ್ಲ ಕಿಂಕರನು ನಿಮಿತ್ತರು. ಅವನು ಶ್ರೇಷ್ಠ ಪುರುಷನೆಂದು ಅರಿದನು. ಅವನು ಯಾವ ಶ್ರೇಷ್ಠ ಪುರುಷನು? ನಾನು ವೈಕುಂಠಕ್ಕೆ ಹೋದಾಗ ಎನ್ನಗೆ ಕಾಣದೆ ಹಡಗಿಕೊಳ್ಳುವನು. ಈ ರೀತಿಯಾದ ವಿದ್ಯಾಭ್ಯಾಸವನ್ನು ಕಲಿತನ ತಂದೆ ಧರಿಸಿದನು ನಿನ್ನ ಮುಂದೆ. ಎಲೈ ಕುಲದ್ರೋಹಿಯಾದ ಕುಮಾರನೇ, ಸ್ವಂತ ಚಿಕ್ಕಪ್ಪನನ್ನು ಕೊಂದಂತವನ ಪಕ್ಷಪಾತಿಯೇ ನೀನು. ಮಹಾಭಾರತನೆಂಬುದರಲ್ಲಿ ಸಂಶಯವೇ ಇಲ್ಲ. ಐ ನೀಚವಾಗಿದೆ. ಕರುಣೆ ಇಲ್ಲದ ಕಟುಕತನದಿಂದ ಕಾಡು ಮೃಗವಾಗಿ ಕಡಿದು ದೇಹವನ್ನು ಪುಡಿ ಮಾಡಿ ವಸತಿಯೋ ಹೆಸರಿಲ್ಲದಂತೆ ಮಾಡಿದ ಅವರ ನಾಮವನ್ನು ಹಡಿಗಡಿಗೆ ಅಡವಿಡದ ಕೊಂಡಾಡಿದರೆ ನಿನ್ನ ಪಕ್ಷಪಾತಿಯಾದ ಅಸ್ತಿತ್ವರಿಗೆ ಏನೇನು ಮಾಡಿಕೊಳ್ತೇವೆ. ಅಜ್ಞಾನದ ಮಾತುಗಳನ್ನು ಆಡುವುದು ನಿನಗೆ ತರವಲ್ಲ ತಂದೆ. ನಾನು ಅಜ್ಞಾನಿ ಅಲ್ಲ, ನೀನು ಕಬಡ್ಡಿ ಮಾಯಾವಿ. ನೀನೇನು ಹೇಳಬೇಡ. ಧರಣಿ ಕೊಡೆಯ ಯಾತಕ್ಕೆ ಸರಿಯಲ್ಲ. ಧರಣಿ ಕೊಡೆಯ ನೀನು ಆ ಕಬಡ್ಡಿಯನ್ನು ಎನ್ನ ಮುಂದೆ ಕೊಂಡಾಡಬೇಡ. ಬಿಡಿ ನುಡಿಯ ನುಡಿಯುವುದು ಸರಿಯೇ. ನೀನು ಆ ನಾರಾಯಣನನ್ನು ಎನ್ನ ಎದುರಿಗೆ ಕೊಂಡಾಡಬೇಡ. ಬಿಡಿ ನುಡಿಯ ನುಡಿಯುವುದು ಸರಿಯೇ. ಅವನ ಸರಿ ಸಮಾನ ನಾನಿರುವೆ. ಈ ಜಗತ್ತಿನಲ್ಲಿ ಶ್ರೀಹರಿಗಿಂತ ಸಮಾನರು ದಾರಿರುವುದು ತಂದೆ. ಈ ಚತುರ್ಮುಖ ಬ್ರಹ್ಮನ ಮೊಮ್ಮಗ ಹಿರಣ್ಯ ಕಶ್ಯಪನ ಹಿರೋನು. ಮಗನಾದ ಶ್ರೀಹರಿಯ ಅವನ ಸರಿ ಸಮಾನ ನಾನಿರುವೆ. ಪರಮ ಪುರುಷೋತ್ತಮನು. ಪರಮ ಪುರುಷೋತ್ತಮನು ಪರಮ ಪುರುಷೋತ್ತಮನಾದರೆ ಅವನು ಎಲ್ಲಿರುವನು ಕೂಗು. ಈ ಗದೆಯಿಂದ ಅವನ ರುಂಡಮಮ್ಮ ಕಡೆದು ಗಗನ ಮಂಡಲಕ್ಕೆ ಆರಿಸಿ ಬಿಡುವೆ. ಪರಮ ಪುರುಷೋತ್ತಮನು. ಎಲೈ ಪ್ರಹ್ಲಾದನೇ, ನಾನು ಹಗ್ಗಾನಿ ಅಲ್ಲ, ನೀನು ಆ ಕಪಟಿಯು. ನೀನ್ಯಾರು ಅವನ್ಯಾರು? ನಾನು ಚತುರ್ಮುಖ ಬ್ರಹ್ಮನ ಮೊಮ್ಮಗ ಹಿರಣ್ಯ ಕಶ್ಯಪ. ಹೆಂಡರು ಮಕ್ಕಳು ಬಂಧು ಬಾಂಧವರು ನಿತ್ಯ ಮಾತ್ರ. ಜನಕ, ಬಾಲಕನೇ, ಈ ಸೃಷ್ಟಿ ಕ್ರಮವೆಂಬ ಪ್ರವಾಹದಲ್ಲಿ ಆತ್ಮಗಳು ತೇಲಿ ಬರುವವು. ದೇಹ ಧರಿಸಿ ಪರಸ್ಪರ ಸಂಬಂಧಿಕರಂತೆ ಇದ್ದು ಕಾಲ ಬಂದೊಡನೆ ಹೊರಡುವವು. ತಂದೆ, ಪ್ರಹ್ಲಾದನೇ, ಹಾಗೆ ಕೇಳು. ನೀನೇನು ನನಗೆ ಬುದ್ಧಿ ಹೇಳಬೇಡ. ಆತ್ಮಗಳು ಎಂದಿಗೂ ನಾಶವಾಗುವುದಿಲ್ಲ, ದೇಹಗಳು ಮಾತ್ರ ನಾಶವಾಗುವುದು. ಆತ್ಮಗಳು ಹೊಸ ದೇಹವನ್ನು ಧರಿಸುತ್ತಾ ಜನನ ಮರಣಗಳ ತಿರುಗುಣಿಯಲ್ಲಿ ತಿರುಗುವವು. ತಂದೆ, ಚೆನ್ನಾಗಿ ಕೇಳು. ನೀನೇನು ಹೇಳಬೇಡ. ನಿನ್ನ ತಮ್ಮನಾದ ಹಿರಣ್ಯಾಕ್ಷನ ದೇಹವು ಬಿದ್ದು ಹೋಗಿದೆ. ನನ್ನ ತಮ್ಮನನ್ನು ಆ ಕಬಡ್ಡಿ ಮೋಸದಿಂದ ಬಂದಿರುವನು. ಆದರೆ ಆತನ ಆತ್ಮವು ಮಾತ್ರ ಸ್ಥಿರವಾಗಿದೆ. ಎಲ್ಲಿರುವುದು? ನಶ್ವರವಾದವನ ದೇಹಕ್ಕಾಗಿ ನೀನು ಅಜ್ಞಾನಿಯಂತೆ ಮಾತನಾಡುವುದು ಒಳಿತಲ್ಲ ತಂದೆ. ಯೋಚನೆ ಮಾಡಿ ನೋಡು ಮುಂದೆ. ಎಲೈ ಬಡ ಬಾಲಕನೇ, ನನ್ನ ಉದರ
ಏಲೈ ಪಿತೃದ್ರೋಹಿ, ನಾನು ಈ ಭೂಮಿಯನ್ನು ಮೊದಲು ಕಂಡ ಮೇಲೆ ನೀನು ಕಂಡಿದ್ದು. ಏಲೈ ಮೂಢ ಬಸವೆ, ಚೆನ್ನಾಗಿ ಕೇಳು. ಹೇಳು. ಚಂದನಾದ ಪುಂಡರೀಕಾಕ್ಷನಂ ಕೊಂಡ ಹರಿದ ಧೈರ್ಯ ಖಂಡಿತವಾಗಿ ಈ ಗದಾರ್ ದಂಡದಿಂದ ನಿನ್ನ ಮಂಡೆಯ ಕಡಿದು ಪುಂಡ ರೈತರ ಗಟ್ಟಿಯಾಗಿ ಗುಣಪಡಿಸುವೆ. ತರ್ಕ ಕಾಂತ, ಸೈರಿಸು ಸೈರಿಸು. ಸುಂದರಿ, ಏತಕ್ಕಿಷ್ಟೊಂದು ಕೋಪ? ಆ ಹರಿಯ ಸುದ್ದಿ ಎನ್ನ ಮುಂದೆ ಎತ್ತುವನಲ್ಲ. ಕಾಂತ, ಅಂತೆ ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು. ಅವನು ಚಿಕ್ಕವನಲ್ಲವೇ? ಚಿಕ್ಕವನಾದರೆ ಇಂಥ ದೊಡ್ಡ ಮಾತುಗಳನ್ನಾಡುವುದು ಯಾತಕ್ಕೆ? ತಂದೆ ತಾಯಿಯಾಗಿ ನಾವು ಸಹಿಸಿಕೊಳ್ಳಬೇಕು ಕಾಂತ. ಆ ಹರಿನಾಮ ಸ್ಮರಣೆ ಕೇಳಿ ನಾನು ಶಾಂತಿಯಾಗಬೇಕೆ? ಕಾಂತ, ಸುಂದರಿ, ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು. ಪತಿಯೇ ನಿನ್ನ ಪಟ್ಟದ ರಾಣೆ ನಾ ಕೈ ಹಿಡಿದ ಸಹ ಧರ್ಮಿಣೆ ಸುಖ ದುಃಖದಿ ಹೇ ಸುಂದರಿ, ಪತಿಯೇ ನಿನ್ನ ಪಟ್ಟದ ರಾಣೆ ನಾನು ಕೈ ಹಿಡಿದ ಸಹ ಧರ್ಮಿಣಿ ಸುಖ ದುಃಖ ಸಮಭಾಗಿನಿ. ಪತಿಯೇ ಕಾಂತ, ಅಂತೆ ಸತಿಯರ ಮಾತನ್ನು ಚೆನ್ನಾಗಿ ಕೇಳು. ನಿನ್ನ ಮಾತು ನಾನು ಕೇಳುವೆ. ಆ ಹರಿಯ ಸುದ್ದಿ ಎನ್ನ ಮುಂದೆ ನಿನ್ನ ಮಗನು ಎತ್ತುವನಲ್ಲ. ಕಾಂತ, ಕಾಂತೆ ಕಶ್ಯಪ ಬ್ರಹ್ಮನ ವಂಶದ ಕುಮಾರ ಎಲ್ಲಯ ಪಾಲಿಗೆ ನೀ ಪರಮೇಶ್ವರ. ಯಾರು ಸುಂದರಿ? ಚೆನ್ನಾಗಿ ಹೇಳು. ಕಶ್ಯಪ ಬ್ರಹ್ಮನ ವಂಶದ ಕುಮಾರ ಎಲ್ಲಯ ಪಾಲಿಗೆ ನೀ ಪರಮೇಶ್ವರ. ಹರಿಯದ ತರುಣನ ಮೇಲೆ ಕೆಸರ. ಅವನು ನನ್ನ ಮುಂದೆ ಕಬಡ್ಡಿಯನ್ನು ಕೊಂಡು ಹರುವನು. ಅದಕ್ಕೋಸ್ಕರ ಕಾಂತ, ಸುಂದರಿ, ತಿಳಿದು ಮಾತನಾಡು. ನಾನು ತುಳಿದೇ ಹೇಳಿರುವುದು. ಕಾಂತ, ಸುಂದರಿ, ಹರೆಯದ ತರುಣನ ಮೇಲೆ ಕೆಸರ. ಚಿಕ್ಕವನಲ್ಲವೇ ನಮ್ಮಯ ಕುಮಾರ. ಚಿಕ್ಕವನಾದರೆ ನಾನೇ ದೇವರನ್ನು ಅವನು ಯಾಕೆ ಕರೆಯುವುದಿಲ್ಲ? ತಿಳಿಸಿ ಹೇಳಬೇಕು ಕಾಂತ. ತಿಳಿದು ಹೇಳುವೆಯಾ? ಕಾಂತ, ಸುಂದರಿ, ಚಿಕ್ಕವನಲ್ಲವೇ ನಮ್ಮಯ ಕುಮಾರ. ಪತಿಯೇ ನಿನ್ನ ಪಟ್ಟದ ರಾಣಿ ನಾನು ಕೈ ಹಿಡಿದ ಸಹ ಧರ್ಮಿಣಿ ಸುಖ ದುಃಖ ಸಮಭಾಗಿನಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಕಶ್ಯಪ ಬ್ರಹ್ಮನ ವಂಶದ ಕುವರ ವೀರಾಧಿ ವೀರ ಎನ್ನ ಪಾಲಿಗೆ ನೀನೇ ಪರಮೇಶ್ವರ. ಹೌದು ಸುಂದರಿ. ಸುಂದರ, ಸುಂದರಿ, ಆನೆಯಾದ ತರುಣನಾದ ಕಂದನಾದ ಪ್ರಹ್ಲಾದನ ಮೇಲೇಕೆ ನಿನಗೆ ಇಷ್ಟೊಂದು ಬೇಸರ? ಆ ನನ್ನ ವೈರ್ಯ ಸುದ್ದಿ ಎಂದು ಎತ್ತುವನಲ್ಲ. ಅದಕ್ಕೋಸ್ಕರ ಕಾಂತ, ಸುಂದರಿ, ಅವನು ಚಿಕ್ಕವನು. ಚಿಕ್ಕವನಾದರೆ ಇಂಥ ದೊಡ್ಡ ಮಾತುಗಳನ್ನಾಡುವುದೇತಕ್ಕೆ? ಕಾಂತ, ಸುಂದರಿ, ಚಿಕ್ಕವನಾದ ಪ್ರಹ್ಲಾದನನ್ನ ಅಕ್ಕರತೆಯಿಂದ ನೋಡಿಕೊಳ್ಳುವುದು ತಂದೆ ತಾಯಿಗಳಾದ ನಮ್ಮ ಕರ್ತವ್ಯ. ಇರಬಹುದು ಸುಂದರಿ, ನಿಜ ನಿಜ. ಇದನ್ನರಿತು ಮಾತನಾಡೋ ಕಾಂತ ಮಹಾಗುಣವಂತ. ಆ ಹೇ ಚಂದ್ರಮುಖಿ ಎನ್ನ
ಪ್ರಾಣ ಸಖಿ, ಕಾಣಕಾಂತ ನೀನು ಕೇಳೋದು ಸರಿ, ಇಲ್ಲವೆಂದವರ್ಯಾರು? ನನಗೆ ಮಗನೆಂಬ ಮಮಕಾರವು ಇಲ್ಲವೇ ಹೇಗೆ? ನನ್ನನ್ನು ಕರುಣ ಇಲ್ಲದ ಕಟುಕನೆಂದು ಭಾವಿಸಿರುವೆಯ? ಅರೇ ಸುಂದರಿ, ಸುಂದರ ಗೋಳಿರ್ಯ ಎಲ್ಲ ವೈರಿಯಾದ ಹರಿಯನ್ನು ಧ್ಯಾನಿಸುವುದು ಎಷ್ಟು ಮಾತ್ರಕ್ಕೆ ಸರಿಯಲ್ಲವೆಂದು ಅವನಿಗೆ ಎಷ್ಟು ನಿತ್ಯಮ್ಮೆ ಹೇಳಿದ ಕಾಲಕ್ಕೂ ತನ್ನ ಕೆಟ್ಟ ಬುದ್ಧಿ ಅಂಬಿಡಲಿಲ್ಲ. ಇವನನ್ನು ಹೀಗೆ ಬಿಟ್ಟರೆ ನಮ್ಮ ದಾನವ ಕುಲವು ಕೆಟ್ಟು ಹೋಗುವುದು ಸಾತ್ವಿಮಣಿ. ಪಡಿಬೇಡಿ ಕಾಂತ ಅಂದ್ರೆ ಉಗ್ರತ ಭವಗೈದ ಅಗ್ರಗಣ್ಯನ ನೀನು ನಿನ್ನಯ ಸರಿ ಸಮ ಜಗದಲ್ಲಿ ಕಾಣೆನ. ಅನ್ನ ಸರಿಸಮಾನ ಈ ಮೂರು ಲೋಕಗಳಲ್ಲಿ ಯಾರು ಇಲ್ಲ ಸುಂದರಿ, ಯಾರು ಇಲ್ಲ ಕಾಂತ. ಯಾರು ಇಲ್ಲ ಸುಂದರಿ. ಅದನ್ನೇ ನಾನು ತಿಳಿಸಿ ಹೇಳಿದೆ ಮಗನಿಗೆ. ತಿಳಿಸಿ ಹೇಳುವೆಯಾ? ತಿಳಿಸಿ ಹೇಳಿವೆ. ಸಹಜವಾಗಿ ಹೇಳು. ನೀನು ಶಾಂತನಾಗು. ನಾನು ಶಾಂತನಾಗುವೆ. ನೀನು ನಿಮ್ಮ ತಂದೆಯು ದೇವರೆಂದು ಅವನಿಗೆ ಬುದ್ಧಿ ಹೇಳುವೆಯಾ? ಹೇಳಿದೆ ಕಾಂತ. ಹಾಗಾದರೆ ಹೇಳು ಸುಂದರಿ. ನೀನು ಸ್ವಲ್ಪ ಸೈರಿಸು ಸೈರಿಸುವೆ. ನೀನು ಅವನಿಗೆ ಬುದ್ಧಿ ಹೇಳುವೆಯಾ ಕಾಂತ. ಸುಂದರಿ? ಉಗ್ರತ ಭವಗೈದ ಅಗ್ರಗಣ್ಯನ ನೀನು ನಿನ್ನಯ ಸರಿ ಸಮ ಜಗದಲ್ಲಿ ಕಾಣೆನ. ಕಾಂತೆ, ಚಿಕ್ಕವನಾದ ಪ್ರಹ್ಲಾದ ಮೇಲೇಕೆ ನಿನಗೆ ಕೋಪ? ನನ್ನ ಮುಂದೆ ಆ ಕಬಡೆಯನ್ನು ಕೊಂಡಾಡಬಾರದು. ಕಾಂತ, ಕಾಂತೆ, ಉಗ್ರ ತಪವನ್ನು ಗೈದ ಅಗ್ರಗಣ್ಯನು ನೀನು. ನಿನ್ನ ಸರಿಸಮ ಲೋಕದಲ್ಲಿ ಯಾರಿರುವರು? ನನ್ನ ಸರಿ ಸಮಾನ ಯಾರಿರುವರು ಸುಂದರಿ? ಕಾಂತ, ಈ ಜಗತ್ತಿನಲ್ಲಿ ಯಾರು ಇಲ್ಲ. ನಮ್ಮ ಕಂದನಾದ ಪ್ರಹ್ಲಾದನು ನಿನಗೆದುರಾಗುವನೆ. ಎದುರಾಗಿರುವನಲ್ಲ ಸುಂದರಿ. ಸುಂದರ, ಸುಂದರಿ, ಮಗನಿಗೆ ನಾನು ಬುದ್ಧಿ ಹೇಳುವೆ. ಬುದ್ಧಿ ಹೇಳುವೆಯಾ? ತಂದೆಯೇ ದೈವವೆಂದು ತಿಳಿದುಕೋ ಎಂದು ಪ್ರಹ್ಲಾದನಿಗೆ ತಿಳಿಸಿ ಹೇಳುವೆ. ನಿನ್ನ ಮಾತು ಕೇಳದಿದ್ದರೆ ಕೇಳುವೆನು. ಹೇಳದಿದ್ದರೆ ಸಾಕಿ ಸಲಹಿದವಳು ನಾನು. ಒಂದು ಸುಂದರಿ, ಯಾರಿಲ್ಲದವರು? ಹೊತ್ತು ಹಿಟ್ಟವಳು ನಾನು. ಯಾರಿಲ್ಲದವರು ಸುಂದರಿ? ಅವನ ಮೋಕ್ಷಕ್ಕೆ ನೀನು ಹೋಗಬೇಡ. ಪ್ರಹ್ಲಾದನಿಗೆ ನಾನು ಬುದ್ಧಿಯನ್ನು ಹೇಳುವೆನ ಕಾಂತ. ಮಾತುಡವಂತ ಹೇ ಕಾಂತೆ, ಬಿಡು ಮನದ ಭ್ರಾಂತೆ. ಎನ್ನಂ ಕಂಡರ ತ್ರಿಮೂರ್ತಿಗಳು ಗಡ ಗಡನ ನಡುಗೆ ಅವರು ತಮ್ಮ ತಮ್ಮ ಪಟ್ಟಣಗಳ ಬಿಟ್ಟು ಎಪ್ಪಲಾಯನಕ್ಕೆ ಮೈಗೊಟ್ಟು ಕಾಡಿಗೆ ಸೇರಿದರು. 33 ಕೋಟಿ ದೇವತೆಗಳು ತತ್ತರಿಸಿ ನಡುಗಿ ಗುಡ್ಡಗ ವಾರಗಳಲ್ಲಿ ಸೇರಿ ಹಡಿಗಡಿಗೆ ಎಡಬಡಿದ ಎನ್ನಂ ಕೊಂಡಾಡಿದರು. ಹೇ ಕಾಂತೆ, ಕಾಂತ, ಮೂರ್ಛಕಮಂ ತಲ್ಲನಿಪ ಇಂಥ ರೌದ್ರ ಪ್ರತಾಪನಂ ಲೆಕ್ಕಿಸದೆ ಪೀತನೆಂಬ ಅಕ್ಕರ ಇಲ್ಲದ ಸೊಕ್ಕಿನಿಂದ ಬೇರೆ ನನ್ನ ವೈರಿಯಾದ ಹರಿನಾಮ ಸ್ಮರಣ ಮಾಡುವ ಇದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲದಲ್ಲ. ಇವನ ಗುಣವನ್ನು ಸರಿ, ಮಗನಿಗೆ ನಾನು ಬುದ್ಧಿ ಹೇಳುವೆ ಕಾಂತ. ನಿನ್ನ ಮಾತು ಕೇಳದಿದ್ದರೆ ಹೇಳುವನು. ಕೇಳುವನ? ಹೇಳುವನು. ನನ್ನ ಮನಸ್ಸು ಸಂತೋಷ ಪಡಿಸುವೆಯಾ? ಕೇಳಿಸಿ ಹೇಳಿದ ಮೇಲೆ ಸಂತೋಷ ಪಡಿಸುವನು. ಈಗಲ್ಲ.
ಸಂತೋಷವಾಗುವುದಲ್ಲವೇ? ಸಂತೋಷವಾಗುವುದು ಸುಂದರಿ. ಕಾಂತ, ಸುಂದರಿ, ಎನ್ನಯ ಮಾತನ ಮೀರುವನೇನೋ, ಮೀರಿದ್ದಾದರೆ ಬಾಳದಿರುವೆನೋ. ಪತಿಯೇ, ನಿನ್ನ ಪಟ್ಟದ ರಾಣಿ ನಾನು, ಕೈ ಹಿಡಿದ ಸಹಧರ್ಮಿಣಿ, ಸುಖ ದುಃಖದ ಸಮಾಧಾನಿ. ಕಾಂತ, ಹೇ ಕಾಂತೆ, ನೀನು ಹೇಳುವ ಮಾತು ಸರಿಯಾಗಿ ಇದೆ. ಹೌದು ಸುಂದರಿ. ಕಾಂತ, ಸುಂದರಿ, ನವ ಮಾಸಗಳನ್ನು ಹೊತ್ತು ಹೆತ್ತು ಹಾಲು ಅನ್ನವನ್ನು ಉಣಿಸಿ ಬೆಳೆಸಿದೆನು. ಮಗನಾದ ಪ್ರಹ್ಲಾದನು ನನ್ನ ಮಾತನ್ನು ಕೇಳುವನು. ನಿನ್ನ ಮಾತು ಕೇಳುವನೇ? ಕೇಳುವನು. ತಂದೆ ದೈವವೆಂದು ತಿಳಿದು ಬಾಳಬೇಕೆಂದು ಮಗನಿಗೆ ಬುದ್ಧಿಯನ್ನು ಹೇಳುವೆನು. ಎನ್ನ ಮಾತು ಮೀರಿದ್ದಾದ್ರೆ ನಾನು ಪ್ರಾಣವನ್ನು ಬಿಡುವೆನು. ನನ್ನ ಬುದ್ಧಿ ಸಂಪನ್ನ. ಹೇ ಪ್ರಾಣ ಸಖಿಯಾದ ಸುಂದರಿ, ಸುಂದರ, ನೀನು ಅವನಿಗೆ ಬುದ್ಧಿಯನ್ನು ಹೇಳಿ ದಾರಿಗೆ ತರುವನೆಂದು ಹೇಳಿದೆಯಲ್ಲ, ಅದು ಸರಿ. ಇಲ್ಲವಾಯ್ತಂದರ ಬಳಿಗೆ ಕಾರಣವಿಲ್ಲದೆ ಅವರನ್ನು ಸುಟ್ಟು ಸೂರ್ಯಗಾಯ್ದು ಭಸ್ಮ ಮಾಡಿ ಈ ಎನ್ನ ಫಣಿಯಲ್ಲಿ ಧರಿಸಿಕೊಳ್ಳುವೆ. ನೀನು ಅವರಿಗೆ ಬುದ್ಧಿಯನ್ನು ಹೇಳು ಕಾಂತೆ, ಶ್ರೀಮಂತೆ. ಸರಿ, ಪ್ರಹ್ಲಾದನನ್ನು ಕರೆಸುವೆ, ಬುದ್ಧಿ ಕೇಳುವೆ. ನಿನ್ನ ಇಷ್ಟದಂತೆ ನಾವು ನಡೆದುಕೊಳ್ಳುವೆ. ಆಗಲೇ ಸುಂದರಿ, ಆಗಲೇ. ನೀನು ಕೋಪವನ್ನು ಬಿಟ್ಟು ಸ್ವಲ್ಪ ಶಾಂತನಾಗಿ ವಿಶ್ರಮಿಸುತ್ತಾಂತ. ನಿನ್ನ ಮಾತಿಗೆ ನಾನು ವಿಶ್ರಮಿಸುವ ಸುಂದರಿ. ಕುಮಾರ್ ಕೊಟ್ರೇಶ್ವರು ಗೀತಮ್ಮಕ್ಕವರು 51 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಅಮ್ಮ ಜನನಿ, ಕಂದ, ಅರಮನೆಯಲ್ಲಿ ಕ್ಷೇಮದಿಂದಿರುವೆಯಾ ತಾಯಿ? ಕಂದ, ನನ್ನನ್ನು ಕ್ಷೇಮವಾಗಿರುವೆಯೇನು ಮಾತು ಎಂದು ಕೇಳಿದೀಯ. ಹೌದು ತಾಯಿ. ಅಯ್ಯೋ, ನನ್ನ ಕಷ್ಟವನ್ನು ಯಾರ ಮುಂದೆ ಕೇಳಿಕೊಳ್ಳಬೇಕು ಪುತ್ರ? ಅದೇನಾಯಿತು ಹೇಳು ತಾಯಿ. ಹೇಳುವೆನು ಕೇಳು ಪ್ರಹ್ಲಾದ. ಹೇಳುವಿಗೆ ಕೇಳು ತಾಯಿ. ಬಾರೋ ಮುದ್ದು ಮಗನೇ, ಅಮ್ಮ ಜನನಿ, ಹೇಳುವಿಗೆ ಕೇಳು. ಮಮ ಜನನಿಯೇ ಮಮ ಜನನಿಯೇ
ತೇಜಸ್ಸನ್ನು ಕಳೆದುಕೊಂಡಂತೆ ಅತ್ಯಂತ ಭೀತಿಯಿಂದ ಎನ್ನಲ್ಲಿಗೆ ಬರಬೇಕಾದರೆ ನಿನ್ನ ಮನದ ಬಯಕೆ ದಾವದಿರುವುದು. ತಡ ಮಾಡದೆ ಎನ್ನ ಮುಂದೆ ನುಡಿಯಮ್ಮ ಮಾತೆ. ಕಂದ ಪ್ರಹ್ಲಾದ, ಜನನಿ, ನನ್ನ ಮುಖವು ಏಕೋ ಕನ್ನೆ ತುಂಬಿ ಬಳಲತ್ತೆಂದು ಕೇಳುತ್ತಿರುವೆಯಾ? ಹೌದು ತಾಯಿ. ಪುತ್ರ, ಜನನಿ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ತಾಯಿ. ಬಾರೋ ಮುದ್ದು ಮಗನೇ, ಕೇಳೋ ಪ್ರಹ್ಲಾದನೇ, ಹೆತ್ತ ತಾಯಿಯ ನುಡಿ ಕೇಳುವೆಯ, ಕಣ್ಣೀರಿನ ಕಥೆಯ ನನ್ನದು, ಮನಸ್ಸಿನ ವ್ಯಥೆಯ ಮಗನೇ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ತಾಯಿ. ಬಾರೋ ಮುದ್ದು ಮಗನೇ, ಕೇಳ ಪ್ರಹ್ಲಾದನೇ, ಹೆತ್ತ ತಾಯಿಯ ನುಡಿ ಕೇಳುವೆಯ, ಹೆತ್ತ ತಾಯಿಯ ನುಡಿ ಕೇಳುವೆಯ, ಬಿಡಿಸೆನ್ನಯ ವ್ಯಥೆಯ, ಮಗನೇ ಕಣ್ಣೀರಿನ ಕಥೆಯ. ಬಾರೋ ಮುದ್ದು ಮಗನೇ, ಕೇಳು ಪ್ರಹ್ಲಾದನೇ. ಅಯ್ಯೋ, ನನ್ನ ಕಣ್ಣಿನ ಕಥೆಯನ್ನು ಏನೆಂದು ಹೇಳಬೇಕು ಪುತ್ರ? ಏನಾಯ್ತು ಹೇಳು ತಾಯಿ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ತಾಯಿಯ ದೇವರು, ತಂದೆ ದೈವವು ಎನ್ನುವುದೆಲ್ಲ ವೇದ ಪುರಾಣವು. ಮಗನೇ, ಇದನ್ನು ಕೇಳ್ಕೊಂಡ? ತಾಯಿಯ ದೇವರು, ತಂದೆ ದೈವವು ಎನ್ನುವುದೆಲ್ಲ ವೇದ ಪುರಾಣವು. ಕಂದ ತಂದೆಯ ಮಾತನು ಧಿಕ್ಕರಿಸುವೆಯೇನು, ತಂದೆಯ ಮಾತನು ಧಿಕ್ಕರಿಸುವೆಯೇನು, ಬಾಳಿ ಫಲವೇನು, ನಮಗೆ ಜನಿಸಿ ಸುಖವೇನು, ಬಾಳಿ ಫಲವೇನು, ನಮಗೆ ಜನಿಸಿ ಸುಖವೇನು. ಬಾರೋ ಮುದ್ದು ಮಗನೇ, ಕೇಳ ಪ್ರಹ್ಲಾದನೇ, ಹೆತ್ತ ತಾಯಿಯ ನುಡಿ ಕೇಳುವೆಯ, ಹೆತ್ತ ತಾಯಿಯ ನುಡಿ ಕೇಳುವೆಯ, ಬಿಡಿಸೆನ್ನಯ ವ್ಯಥೆಯ, ಮಗನೇ ಕಣ್ಣೀರಿನ ಕಥೆಯ. ಕಂದ ಪ್ರಹ್ಲಾದ, ಅಮ್ಮ ಜನನಿ, ತಾಯಿಯ ನುಡಿಯನ್ನು ನೀನು ಚಿತ್ತವಿಟ್ಟು ಸಂತೋಷವಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ತಾಯಿ. ಮಗನೇ, ಅಮ್ಮ ಜನನಿ, ತಂದೆ ತಾಯಿ ದೇವರೆಂದು ವೇದ ಪುರಾಣಗಳು ಸಾರುತ್ತಿರುವವು. ಯಾರಿಲ್ಲದವರು ತಾಯಿ. ಅಂದ ಬಳಿಕ ತಂದೆ ತಾಯಿಯ ಮಾತನ್ನು ನೀನು ಮೀರುತ್ತಿರುವೆಯಾ? ಇದು ನಿನಗೆ ನ್ಯಾಯವಾಗಿ ತೋರುವುದೇ? ಪುತ್ರ, ಇದು ಸರಿಯಲ್ಲ, ಬಾಲ ಭವ್ಯ ಗುಣಶೀಲ. ನೀನು ಹೇಳುವುದೆಲ್ಲ ನಿಜ ತಾಯಿ. ಹೇಳುವಿನ ಕೇಳು. ಹಾಗೆ ಹೇಳು.